ನಮಸ್ಕಾರ, ಹೇಗಿದ್ದೀರಿ? ಇವತ್ತು ಅತ್ಯಂತ ವಿಶೇಷವಾದ ಕಾರ್ಯಕ್ರಮವೊಂದರಲ್ಲಿ ನನ್ನೊಟ್ಟಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅತ್ಯುನ್ನತವಾದಂಥ ಮುಂದಾಳತ್ವವನ್ನು ವಹಿಸಿರುವ ಅದರ ಅಧ್ಯಕ್ಷರಾಗಿರುವ CS ಷಡಾಕ್ಷರಿ ಅವರಿದ್ದಾರೆ. ಬಹಳ ದೊಡ್ಡ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಆ ಸಮಾವೇಶದ ಬಗ್ಗೆ ಮಾತನಾಡೋಣ. ನಂಬರ್ 1. ಎರಡನೇದು, 100 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಹೊಂದಿರುವ ಈ ರಾಜ್ಯ ನೌಕರರ ಸಂಘ ಇದೆಯಲ್ಲ, ಸರ್ಕಾರಿ ನೌಕರರ ಸಂಘ, ಅದು ಕೇವಲ ಸರ್ಕಾರಿ ನೌಕರರ ಜೊತೆಗೆ ಮಾತ್ರ ನಿಂತ್ಕೊಂಡಿರೋದಲ್ಲ, ಅಥವಾ ಸಮಸ್ಯೆಗಳಾದಾಗ ಮಾತ್ರ ಅವರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿರೋದಲ್ಲ. ಸರ್ವತೋಮುಖವಾಗಿ ಬಂದಂಥ ಅಧ್ಯಕ್ಷರೆಲ್ಲರೂ ಕೂಡ ಅದರ ಏಳಿಗೆಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅಂಥವರಲ್ಲಿ ಬಹಳ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಳ್ಳೋರು ನನ್ ಅದರ್ ದ್ಯಾನ್ CS ಷಡಾಕ್ಷರಿ. ಅವರ ಜೊತೆಗೆ ಒಂದಿಷ್ಟು ಮಾತು, ಮಂಥನ ಮತ್ತು ಸಮಾವೇಶ ಹಮ್ಮಿಕೊಂಡಿದ್ದಾರಲ್ಲ. ಬಹುಶಃ ನನ್ನ ಪ್ರಕಾರ ಲಕ್ಷಾಂತರ ಜನ ರಾಜ್ಯದ ಮತ್ತು ಬೇರೆ ಬೇರೆ ಕಡೆಯ ಮೂಲೆಗಳಿಂದ ಬರ್ತಾರೆ. ಆ ಸಮಾವೇಶದ ಬಗ್ಗೆಯೂ ಕೂಡ ಚರ್ಚೆ ನಡೆಸೋಣ. ಅತ್ಯಂತ ಮುಕ್ತವಾದಂಥ ಈ ಚರ್ಚೆಯಲ್ಲಿ, ಈ ಕಾರ್ಯಕ್ರಮದಲ್ಲಿ ಷಡಾಕ್ಷರಿ ಅವರಿಗೆ ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ವಾಹ್, ಏನ್ರಿ, ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕಂಡ್ರೆ ಅನ್ನುವ ಒಂದು ಗೌರವ ಸಿಗುತ್ತೆ. ಅದೆಲ್ಲದರ ಜೊತೆಗೆ ನೀವು ಅವರೊಟ್ಟಿಗೆ ನಿಂತ್ಕೊಂಡು ನೀವು ಒಳಗಡೆ ಇಟ್ಕೊಂಡಿರೋ ಪ್ರೆಷರ್, ಅಥವಾ ಏನೋ ಒಂದು ಮಾಡಬೇಕು, ಏನೋ ಒಂದು ನಾನು ಖಂಡಿತವಾಗ್ಲೂ ಕೂಡ ನಿಲ್ಲಲೇಬೇಕು ಅನ್ನುವ ಶಪಥ ಇದೆಯಲ್ಲ, ಅದು ಏನದು? ನಿದ್ದೆ ಬರುತ್ತಾ ನಿಮಗೆ? ಓಪನ್ ಆಗಿ ಹೇಳ್ಬೇಕು ಇವತ್ತು ನೀವು ನನಗೆ, ಮುಕ್ತವಾಗಿರಬೇಕು, ನೋ ಹೈಡ್ ಆ್ಯಂಡ್ ಸೀಕ್. ನಾನು ಮೊದಲು ಸಂಘಟನೆಗೆ ಬರೋದಕ್ಕೆ ಮುಂಚೆ ನನ್ನೊಂದು ಶಪಥ ಮಾಡಿದ್ದೆ. ಏನಂತ ಹೇಳಿದ್ರೆ, ಆ ಸಂಘಟನೆಗೆ ಬಂದಾಗ ಆ ಸಂಘಟನೆಗೆ ಗೌರವ ಕೊಡಬೇಕು, ಸಂಘಟನೆ ಜೀವಂತವಾಗಿಡಬೇಕು, ಮತ್ತು ಸಂಘಟನೆಗೆ ಶಕ್ತಿ ತುಂಬಬೇಕು, ಅಲ್ಲಿ ನಂಬಿರುವಂಥ ಸದಸ್ಯರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಸಂಘಟನೆಗೆ ಬಂದಂಥನು. ಅವತ್ತಿನಿಂದ 2013ರಿಂದ ಇಲ್ಲಿವರೆಗೆ ಬಹುಶಃ 10 ವರ್ಷ ನಿರಂತರವಾಗಿ ಜಿಲ್ಲಾಧ್ಯಕ್ಷನಾಗಿ, ರಾಜ್ಯದ ಖಜಾಂಚಿಯಾಗಿ, ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಬಹುಶಃ ಆ ಸಂದರ್ಭದಲ್ಲಿ ಒಂದು ದಿನ, ಒಂದು ಕ್ಷಣನೂ ಕೂಡ, ಯಾವ ಸಂದರ್ಭ, ಯಾವ ಸಮಸ್ಯೆಗಳು ಬಂದರೂ ಕೂಡ ಪ್ರತಿ ಕ್ಷಣ, ಪ್ರತಿ ದಿನವೂ ಕೂಡ ನೌಕರರ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಅದಕ್ಕೆ ನ್ಯಾಯ ಕೊಡಿಸುವಂಥದ್ದು, ಮತ್ತು ಸರ್ಕಾರದೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಅನೇಕ ಕೆಲಸ ಮಾಡಬೇಕು ಅನ್ನುವಂಥ ತುಡಿತ, ಮಿಡಿತ ಇವತ್ತು ಕೂಡ ಇದೆ, ಇಂದು ಕೂಡ ಇತ್ತು. ಅದು ಹಲವಾರು ಹಂತಗಳಲ್ಲಿ ಕೆಲಸಗಳಾಗ್ತಾ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.